ಫೆಬ್ರವರಿ 1ರಿಂದ ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಬಗ್ಗೆ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಸಂಪೂರ್ಣ ವಿವರ ನೀಡಿದರು. ನಮ್ಮ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನವರ ಸಹಕಾರ ಮತ್ತು ಇದಕ್ಕೆ ಬೇಕಾದಂತ ಭೂಮಿಯ ವ್ಯವಸ್ಥೆ ನಾಡಿದ್ದು ಬ್ರಹ್ಮಕಲಶೋತ್ಸವ ಮಾಡಬೇಕಿದ್ರೆ ಹಿಂದೆ ಮಾಡಿದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಬರುವ ನಿರೀಕ್ಷೆಯನ್ನ ಹೊಂದಿದ್ದೇವೆ. ಈಗಾಗಲೇ ಒಂದು ಸಭೆ ಮಾಡಬೇಕಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ಬ್ರಹ್ಮಕಲಶೋತ್ಸವಕ್ಕೆ ಪೂರಕವಾಗಿ ಹೊರಕಾಣಿಕೆಯ ಒಂದು ಕಾರ್ಯದಲ್ಲಿ ಏನು ಸಭೆಯನ್ನ ಮಾಡಿದ್ದೇವೆ. ಈಗಾಗಲೇ ತಲಪಾಡಿ, ಆಸೇಗೋಲಿ ಅಥವಾ ತೊಕ್ಕೋಟು, ಉಳ್ಳಾಲ ಅಥವಾ ಮಂಗಳೂರು ನಮ್ಮ ನಗರ ಪ್ರದೇಶದಲ್ಲಿ ಕೂಡ ನಮ್ಮ ಶರವ ಮಹಾಗಣಪತಿ ದೇವಸ್ಥಾನ ರಾಘವೇಂದ್ರ ಶಾಸ್ತ್ರಿಗಳ ಒಂದು ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾದ ಮೋನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ಒಂದು ಅಲ್ಲಿಂದ ಹೊರೆಕಾಣಿಕೆಯ ದಿಬ್ಬಣ ಮೆರವಣಿಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಯಿತು. ಈ ಸಂದರ್ಭ ಆಫ್ ದಿ ರೆಕಾರ್ಡ್ ಆಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸೇವಾ ಸಮಿತಿಯ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಇದೊಂದು ಕಪೋಲ ಕಲ್ಪಿತ ಸುದ್ದಿ. ಈ ಕ್ಷೇತ್ರಕ್ಕೆ ಹಲವು ಸ್ವಾಮೀಜಿಯವರು ಬಂದಿದ್ದಾರೆ. ದೇವೈಕ್ಯರಾದ ಪರಮಪೂಜ್ಯ ಪೇಜಾವರ ಶ್ರೀಗಳೇ ಇಲ್ಲಿಗೆ ಬಂದು ಆರತಿ ಬೆಳಗಿದ್ದಾರೆ. ಕ್ಷೇತ್ರದೊಳಗೆ ಸಂತರು ಪ್ರವೇಶಿಸಬಾರದು ಎಂಬುದೇನಿಲ್ಲ. ಆದರೆ ಇಲ್ಲಿ ಎಲ್ಲರೂ ಸಮಾನರು. ಬ್ಯಾಂಡು, ವಾಲಗ, ಪೂರ್ಣಕೊಂಬದೊಂದಿಗೆ ಸ್ವಾಗತ ಬೇಡ ಎಂಬುದು ಪ್ರಶ್ನಾಚಿಂತನೆಯಲ್ಲಿ ಕಂಡ ವಿಚಾರ ಆಗಿರುವುದರಿಂದ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಸಂತರ ಪ್ರವೇಶ ಇಲ್ಲ ಎಂಬುದು ಸುಳ್ಳು ಸುದ್ದಿ ಎಂದವರು ಸ್ಪಷ್ಟಪಡಿಸಿದ್ದಾರೆ.